ಸಂಸದ ಅನಂತಕುಮಾರ್ ವಿವಾದಾತ್ಮಕ ಹೇಳಿಕೆ. ನಯವಾಗಿಯೇ ಮಾಜಿ ಸಚಿವ ವಿ ಸೋಮಣ್ಣ ತಿರುಗೇಟನ್ನು ಕೊಟ್ಟಿದ್ದಾರೆ. ಅನಂತಕುಮಾರ್ ಪಕ್ಷದ ಹಿರಿಯ ನಾಯಕರು. ವಿ ಸೋಮಣ್ಣನವರ ಮಾತಿದು. ಅವರಿಗೆ ನಿಷ್ಕಲ್ಮಶ ಭಾವನೆ ಇದೆ. ಅನಂತಕುಮಾರ್ ಹೆಗಡೆ ಅವರ ಬಗ್ಗೆ ಮಾತನಾಡಿದ್ದು. ಬಾಯಿಗೆ ಏನು ಬರುತ್ತೋ ಅದನ್ನೇ ಮಾತನಾಡ್ತಾರೆ ಅಂತ ಹೇಳಿದ್ದಾರೆ. ನಾವು ನಮ್ಮ ಭಾಷೆಯನ್ನ ಹಿಡಿತದಲ್ಲಿಟ್ಕೊಳ್ಬೇಕು. ಸಂಸದ ಅನಂತಕುಮಾರ್ಗೆ ಮಾಜಿ ಸಚಿವ ವಿ ಸೋಮಣ್ಣ ತಿರುಗೇಟನ್ನು ಕೊಟ್ಟಿದ್ದಾರೆ. ವಿ ಸೋಮಣ್ಣ ಬಿಜೆಪಿಯ ನಾಯಕರು, ಮಾಜಿ ಶಾಸಕರು. ಇವರು ಈಗ ತಮ್ಮದೇ ಪಕ್ಷದ ಸಂಸದನ ಹೇಳಿಕೆಗೆ ತಿರುಗೇಟು ಕೊಡುವಂತಹ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಬಾಯಿದೆ ಅಂದ ಮಾತ್ರಕ್ಕೆ ಹೆಂಗೆ ಬೇಕು ಹಂಗೆ ಮಾತಾಡೋದು ಸರಿಯಲ್ಲ ಅಂತ ಹೇಳಿ ತಿವಿದಿದ್ದಾರೆ. ಸ್ಟೇಟ್ಮೆಂಟು ಗಮನಿಸಿದ್ದೀನಿ, ನೋಡಿದ್ದೀನಿ. ಅನಂತಕುಮಾರ್ ಹೆಗಡೆ ಅವರು ಒಬ್ಬ ಹಿರಿಯ ನಾಯಕರು. ನಾನು ಅವರ ಕೆಲವಾರು ಸ್ಟೇಟ್ಮೆಂಟ್ಗಳನ್ನು ತುಂಬ ಹತ್ತಿರದಿಂದ ನೋಡಿದ್ದೀನಿ. ಮತ್ತು ನಿಷ್ಕಲ್ಮಶವಾದ ಭಾವನೆ ಇದೆ ಅದಕ್ಕೆ. ಏನು ಬಾಯಿಗೆ ಬರ್ತದೋ ನನ್ನಂಗೆ ಹೇಳೋದೆ, ಹಿಂದೆ ಮುಂದೆ ನೋಡೋದಿಲ್ಲ. ಆದರೆ ಸಿದ್ದರಾಮಯ್ಯನವರಲ್ಲ, ಅವರು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಅವರೇನು ಮಾತಾಡ್ತಾರೆ ಅಂತ ನಾವ್ಯಾಕೆ ಚಿಕ್ಕವರಾಗಬೇಕು? ನಾವು ಚಿಕ್ಕವರಾಗೋದು ಬೇಡ. ಸಿದ್ದರಾಮಯ್ಯನವರು ಅವ್ರು ಎಷ್ಟು ಮಟ್ಟಿಗೆ ಮಾತಾಡ್ತಾರೆ ಏನು ಅನ್ನೋದು ಅವ್ರ ವಿವೇಚನೆ ಬಿಟ್ಟಿದ್ದು. ಆದರೆ ಅನಂತಕುಮಾರ್ ಹೆಗಡೆ ಅವರು ಸುಸಂಸ್ಕೃತ ಒಂದು ಕುಟುಂಬದಿಂದ ಬಂದಂಥವರು. ನಾವು ನಮ್ಮ ಭಾಷೆಯನ್ನು ನಾವೇ ಇಡ್ತಾ ಇದ್ದವ್ರೆ. ಅದು ಸ್ವಲ್ಪ ನನಗೆ ವೈಯಕ್ತಿಕವಾಗಿ ನನಗೆ ಬೇರೆ ಏನಿಲ್ಲ, ಬೇಸರಿಕೆ ಇಲ್ಲ. ಆದರೂ ಕೂಡ ನಾನು ಕೆಲವು ಇದಾಡ್ತೀನಿ. ನಾವು ಮಾತಾಡುವಾಗ ಸ್ವಲ್ಪ ಇನ್ನೊಬ್ಬರಿಗೆ ಅನ್ನೋದಕ್ಕಿಂತ ರಾಜ್ಯದ 7 ಕೋಟಿ ಕನ್ನಡಿಗರ ಒಬ್ಬ ಪ್ರತಿನಿಧಿ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಹೆಂಗಾದ್ರು ಅಂತ ನಾನು ಕೇಳಕ್ಕೆ ತಯಾರಾಗಿಲ್ಲ. ಅವ್ರ ಭಾಷೆ ಏನಿದೆ ಅಂತ. ಈ ರೀತಿ ರಾಜಕೀಯದಲ್ಲಿ ಎಲ್ಲ ಸಿದ್ದರಾಮಯ್ಯನವರಿಂದ ಹಿಡಿದು ಎಲ್ಲರೂ ಏಕವಚನದಲ್ಲಿ ಬಹಳಷ್ಟು ಸಲ ತೊಡೆ ತಟ್ಟಿರೋದು ಇದೆ, ಉಗ್ರವಾಗಿ ಮಾತಾಡಿರೋದು ಇದೆ. ಸದನದ ಒಳಗೆ ಹೊರಗೆ ಎಲ್ಲ ಕಡೆ ಮಾತಾಡಿದ್ದಾರೆ. ಅದನ್ನು ನಾನು ಸರಿ ಅಂತ ಏನು ನಾನು ಹೇಳಲ್ಲ. ನಮ್ಮ ಭಾಷೆ ಮೇಲೆ ನನಗೂ ಸಹ ಕೆಲವೊಂದು ಕಡೆ ಕೆಲವು ಸಲ ಹಿಡ್ತಾ ತಪ್ಪಿ ಏನೋ ಒಂದು ಏಕವಚನದಲ್ಲಿ ಮಾತಾಡ್ತೀವಿ, ಅದು ತಪ್ಪು. ಹಾಗಾಗಿ ಸಮಾಧಾನಕರವಾಗಿ ಎಲ್ಲರಿಗೂ ಗೌರವ ಕೊಡುವಂಥದ್ದು, ಪ್ರತಿಯೊಬ್ಬ ವ್ಯಕ್ತಿ ನಾಗರಿಕನಿಗೆ ಗೌರವ ಕೊಡುವಂಥದ್ದು ನಮ್ಮ ಸಂಸ್ಕೃತಿ. ಇಂಥ ಯಾವುದೇ ತಪ್ಪಾದಾಗ ಅದನ್ನು ಸರಿಪಡಿಸ್ಕೊಳ್ಳುವಂಥ ಏಕವಚನ ಸಿದ್ದರಾಮಯ್ಯನವ್ರು ಮೋದಿಗೂ ಮಾಡಿದ್ದಾರೆ. ಹಂಗಂದ ತಕ್ಷಣ ಸಿದ್ದರಾಮಯ್ಯನವರಿಗೆ ಏಕವಚನದಲ್ಲಿ ಮಾತಾಡಬಾರ್ದು, ಮಾತಾಡಿದ್ದು ಒಳ್ಳೇದು ಅಂತ ನಾನು ಹೇಳಲ್ಲ. ಸಿದ್ದರಾಮಯ್ಯನವರು ತಿದ್ಕೋಬೇಕು. ವೈಯಕ್ತಿಕ ನಿಂದನೆ ಮಾಡುವಂಥದ್ದು ಸರಿಯಲ್ಲ, ಅಷ್ಟಂತೂ ನಾನು ಹೇಳಬಲ್ಲೆ. ಆದರೆ ವಿಚಾರ ಏನಿದೆ, ರಾಮ ಮಂದಿರದ ವಿಚಾರವಾಗಿ ಸಿದ್ದರಾಮಯ್ಯನವರ ನಡವಳಿಕೆ ಏನಿದೆ ಅದನ್ನು ಖಂಡಿಸೋದನ್ನು ಒಪ್ಕೊಂತೀನಿ. ಆದರೆ ವೈಯಕ್ತಿಕವಾಗಿ ನಿಂದನೆ ಮಾಡುವಂಥದ್ದು ಯಾವುದೇ ಪೊಲಿಟಿಕಲ್ ಪಾರ್ಟಿ ಆಗಲಿ ನಮ್ಮ ಪಾರ್ಟಿ ಆಗಲಿ ಒಪ್ಪಲ್ಲ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ನಮ್ಮ ಪ್ರತಿನಿಧಿ ಮಸೂದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಸೂದ್, ಅನಂತಕುಮಾರ್ ಹೆಗಡೆ ಸಂಸದರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಹೇಳಿಕೆಗೆ ರಾಜ್ಯ ರಾಜಕಾರಣದಲ್ಲಿ ಪರ ವಿರೋಧ ವ್ಯಕ್ತವಾಗ್ತಾ ಇದೆ. ಈ ಸಂದರ್ಭದಲ್ಲಿ ತಮ್ಮ ಪಕ್ಷದ ಸಂಸದನ ಪರವಾಗಿ ಅವರ ಹೇಳಿಕೆಯನ್ನು ಸಮರ್ಥಿಸಿಕೊಳ್ಳದೇ ಇದ್ರೂ ಕೂಡ ಅವರ ಬೆನ್ನಿಗೆ ನಿಲ್ಲುವಂತಹ ಕೆಲಸವನ್ನು ಬಿಜೆಪಿಯ ನಾಯಕರು ಮಾಡಬೇಕಿತ್ತು. ಬಟ್ ಅದಾಗ್ತಾ ಇಲ್ಲ. ಈ ನಡೆ ಏನನ್ನು ಸೂಚಿಸ್ತಾ ಇದೆ? ಅನಂತಕುಮಾರ್ ಹೆಗಡೆ ಅವರು ಈ ರೀತಿಯ ಹೇಳಿಕೆಯನ್ನು ಕೊಡುವ ಮೂಲಕ ಒಬ್ಬಂಟಿ ಆಗ್ಬಿಟ್ರು ಅಂತ ಕಾಣಿಸುತ್ತಾ, ಹೇಗೆ ಅಂತ? ಪ್ರೇಮ್, 3-4 ವರ್ಷಗಳ ಒಂದು ರೆಸ್ಟ್ ನಂತರ ಅನಂತಕುಮಾರ್ ಹೆಗಡೆ ಅವರು ಮತ್ತಷ್ಟು ತೀಕ್ಷ್ಣವಾಗಿ ಹಿಂದುತ್ವದ ಪರವಾಗಿ ಮತ್ತಷ್ಟು ಪ್ರಖರವಾಗಿ ಮಾತಾಡೋದಕ್ಕೆ ಶುರು ಮಾಡ್ತಾ ಇದ್ದಾರೆ. ನಿನ್ನೆ ಮೊನ್ನೆ ಮಾತಾಡಿದಂಥ ಅವರು ಏನು ಮಾತಾಡಿದ್ದಾರೆ, ಹೇಳಿಕೆಗಳು ಪಕ್ಷವೂ ಕೂಡ ಆರ್ಗಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ, ಪಕ್ಷದ ನಾಯಕರು ಕೂಡ ಸಮರ್ಥನೆ ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ. ಆ ಥರದ ಹೇಳಿಕೆಗಳನ್ನ ಅವರು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಅವರ ವಿರುದ್ಧ ಏಕವಚನ ಪ್ರಯೋಗ ಮಾಡಿದ್ದಾರೆ, ಅವಾಚ್ಯ ಶಬ್ದ ಬಳಕೆ ಮಾಡಿದ್ದಾರೆ. ದೇವಸ್ಥಾನ ಮಸೀದಿ ಎಲ್ಲೆಲ್ಲಿ ನಿರ್ಮಾಣ ಆಗಿದೆಯೋ ದೇವಸ್ಥಾನ ನಿರ್ನಾಮ ಮಾಡ್ತೇವೆ ಅನ್ನುವಂಥ ಹೇಳಿಕೆ ಕೊಟ್ಟವ್ರೆ. ಹಿಂದುತ್ವದ ಹೇಳಿಕೆಗಳೇ ಆದರೂ ಕೂಡ. ಆದರೆ ಈ ಒಂದು ಸಂದರ್ಭದಲ್ಲಿ ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆ ಸಂದರ್ಭ, ಲೋಕಸಭೆ ಚುನಾವಣೆ, ಹಿಂದುತ್ವದ ಪರ ಅಲೆ ಬಿಜೆಪಿ ಪರ ಇದೆ. ಇಂಥ ಸಂದರ್ಭದಲ್ಲಿ ಮತ್ತಷ್ಟು ಡ್ಯಾಮೇಜ್ ಆಗುತ್ತೆ ಅನ್ನುವಂಥ ಒಂದು ಆತಂಕ ಬಿಜೆಪಿ ನಾಯಕರಲ್ಲಿ ಮನೆ ಮಾಡಿದೆ. ಹಾಗಾಗಿನೇ ಬಹುತೇಕ ನಾಯಕರು ಯಾರೂ ಕೂಡ ಸಮರ್ಥನೆ ಮಾಡ್ಕೊಳ್ಳೋಕೆ ಹೋಗ್ತಿಲ್ಲ, ಬದಲಾಗಿ ಈ ಥರ ಮಾತಾಡಬಾರ್ದಾಗಿತ್ತು ಅನ್ನುವಂತಹ ಕಿವಿ ಮಾತು ಸಲಹೆಗಳನ್ನೇ ಕೊಟ್ಟಿದ್ದಾರೆ. ಅದರಲ್ಲೂ ಕೇಂದ್ರ ಸಚಿವರಾಗಿರುವಂತಹ ಪ್ರಹ್ಲಾದ್ ಜೋಶಿ ಅವರು ಇದರ ಬಗ್ಗೆ ಮಾತನಾಡಲ್ಲ ಅನ್ನುವಂತಹ ವಿಚಾರವನ್ನು ಈಗಷ್ಟೇ ಹೇಳಿದ್ದಾರೆ. ಅಂದರೆ ಕೆಲವರು ಸುತಾರಾಮ್ ಮಾತಾಡೋಕ್ಕೆ ಇಷ್ಟಪಡ್ತಾ ಇಲ್ಲ, ಏನಾದರೂ ಡ್ಯಾಮೇಜ್ ಆಗುತ್ತೆ ಅನ್ನುವಂತಹ ಆತಂಕ. ಜೊತೆಗೆ ಈ ಹಿಂದೆನೂ ಕೂಡ 2017 ಡಿಸೆಂಬರಲ್ಲಿ ಅವ್ರು ಏನು ಹೇಳಿದ್ರು, ಸಂವಿಧಾನ ಬದಲಾವಣೆ ಹೇಳಿಕೆ, ಅದಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಸಾಕಷ್ಟು ಮುಜುಗರ ಆ ಸಂದರ್ಭದಲ್ಲಿ ಆಗಿತ್ತು. ಆಗಿನಿಂದಲೂ ಕೂಡ ಯಾರೂ ಕೂಡ ಅನಂತಕುಮಾರ್ ಹೆಗಡೆ ಅವರ ಪರವಾಗಿ ಯಾವ ಬಿಜೆಪಿ ನಾಯಕರು ಕೂಡ ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಇಳಿಯೋದಿಲ್ಲ. ಇವತ್ತು ಬೆಳಿಗ್ಗೆ ವಿ ಸೋಮಣ್ಣ ಅವರು ಕೂಡ ನಯವಾಗಿ ಅವರು ಹೇಳಿದ್ದು ಸರಿ ಇಲ್ಲ ಅನ್ನುವಂಥದ್ದನ್ನ ಸೂಚ್ಯವಾಗಿ ಹೇಳಿದ್ದಾರೆ. ಸಿದ್ದರಾಮಯ್ಯನವರು ಅವರು ಏನೇ ಹೇಳಿರ್ಬೋದು, ಏನೇ ಮಾತಾಡಬಹುದು, ಅವರು ಯಾವ ರೀತಿ ಸಿಎಂ ಆಗಿದ್ದಾರೋ ಅದು ಸೆಕೆಂಡ್ರಿ, ಅವ್ರ ನಡವಳಿಕೆ ಯಾವ ರೀತಿ ಇದೆ ಅದೆಲ್ಲ ಸೆಕೆಂಡ್ರಿ. ಆದರೆ ರಾಜ್ಯದ ಮುಖ್ಯಮಂತ್ರಿ ಅವರು
7 ಕೋಟಿ ಜನರ ಪ್ರತಿನಿಧಿ, ಅವ್ರ ಬಗ್ಗೆ ಈ ಥರ ಮಾತಾಡಿದ್ದು ನನಗೂ ಕೂಡ ವೈಯಕ್ತಿಕವಾಗಿ ಬೇಸರ ಆಗಿದೆ. ಹಾಗೆ ಮಾತಾಡಬಾರ್ದಾಗಿತ್ತು ಅನಂತಕುಮಾರ್ ಹೆಗಡೆ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟವ್ರೆ. ನಿನ್ನೆ ಆರ್ ಅಶೋಕ್ ಅವರು, ಅಶ್ವಥ್ ನಾರಾಯಣ ಅವರು ಹೀಗೆ ಮಾತಾಡಿದ್ದಾರೆ. ಈಶ್ವರಪ್ಪ ಒಬ್ಬರು ಮಾತ್ರ ಅವ್ರು ಮಾತಾಡಲು ತಪ್ಪಿಲ್ಲ ಅಂತ ಹೇಳಿದ್ದಾರೆ. ಆದರೆ ಬಹುತೇಕ ನಾಯಕರು ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಮುಂದಾಗ್ತಾ ಇಲ್ಲ. ಒಂದು ರೀತಿಯಲ್ಲಿ ಡ್ಯಾಮೇಜ್ ಆಗುತ್ತೆ ಅನ್ನುವಂಥ ಆತಂಕ ಮನೆ ಮಾಡಿದೆ. ಮುಂದೆನೂ ಕೂಡ ಈ ಜಟಾಪಟಿ ಹೀಗೆ ಮುಂದುವರಿಯುತ್ತೆ. ಆದರೆ ಬಿಜೆಪಿ ನಾಯಕರು ಈ ಥರದ ಹೇಳಿಕೆಗಳಿಂದ ಸ್ವಲ್ಪ ಅಂತರ ಕಾಯ್ದುಕೊಂಡು ಎಚ್ಚರಿಕೆಯನ್ನು ವಹಿಸ್ತಾ ಇದ್ದಾರೆ. ಪ್ರೇಮ್, ಥ್ಯಾಂಕ್ ಯು ಮಸೂದ್ ತಮ್ಮೆಲ್ಲ ಮಾಹಿತಿಗಾಗಿ.